ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ತೋರಿಸ್ತಿರುವಂಥ ದೇವಸ್ಥಾನ ಬಂದುಬಿಟ್ಟು ಪದ್ಮಾವತಿ ದೇವಸ್ಥಾನ. ಈ ಪದ್ಮಾವತಿ ದೇವಸ್ಥಾನ ಇರೋದು ಹುಂಚಾದಲ್ಲಿ. ಹುಂಚ ಅಂತಂದರೆ ಶಿವಮೊಗ್ಗದಿಂದ 56 ಕಿಲೋಮೀಟರ್ ಆಗುತ್ತೆ. ಇದು ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಸಾಗರದಿಂದ ಬಂದರೆ 52 ಕಿಲೋಮೀಟರ್ ಆಗುತ್ತೆ. ಹುಂಚಾದಿಂದ ತೀರ್ಥಹಳ್ಳಿಗೆ ಕೇವಲ 27 ಕಿಲೋಮೀಟರ್ ಆಗುತ್ತೆ. ನಾವಿಲ್ಲಿ ಸುತ್ತಮುತ್ತ ಯಾವುದಾದ್ರೂ ಪ್ಲೇಸ್ ನೋಡೋಕ್ಕೆ ಬಂದಾಗ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಅಂದರೆ ಸಾಗರದಲ್ಲಿ ಜೋಗ ನೋಡೋಕ್ಕೆ ಬಂದಾಗ, ಅಥವಾ ತೀರ್ಥಹಳ್ಳಿಗೆ ಶೃಂಗೇರಿಗೆ ಹೋಗ್ಬೇಕಂತ ಇದ್ದಾಗ, ಆಗುಂಬೆಗೆ ಹೋಗ್ಬೇಕಂತ ಇದ್ದಾಗ ಶಿವಮೊಗ್ಗ ಟು ತೀರ್ಥಹಳ್ಳಿ ಈ ದೇವಸ್ಥಾನ ಸಿಗುತ್ತೆ. ಬನ್ನಿ ನೋಡೋಣ. ಈ ದೇವಸ್ಥಾನದಲ್ಲಿ ಪದ್ಮಾವತಿ ದೇವಿ ನೆಲೆಸಿದ್ದಾಳೆ. ಪದ್ಮಾವತಿ ದೇವಿ ಅಂತ ಅಂದರೆ ನಾನೊಂದು ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಹಾಕಿದ್ದೆ. ಅದು ಬಳೆ ಪದ್ಮಾವತಿ ದೇವಸ್ಥಾನ ಒಡಂಬೈಲು ಅಂತ ಹೇಳ್ಬಿಟ್ಟು ಇದು ಜೋಗ್ ಫಾಲ್ಸ್ ಹತ್ರ ಇದೆ. ಅದರ ಮೂಲ ಸ್ಥಾನ ಈ ಹುಂಚಾದಲ್ಲಿರೋದು. ಈ ಪದ್ಮಾವತಿ ದೇವಸ್ಥಾನವೇ ಮೊದಲ ಮೂಲ ದೇವಸ್ಥಾನ. ಇದಾದಮೇಲೆ ಬಳೆ ಪದ್ಮಾವತಿ ಅಲ್ಲಿ ನೆಲೆಸಿರೋದು ಅಂತ ಹೇಳ್ತಾರೆ. ನೋಡಿ, ಇದೇ ದೇವಸ್ಥಾನದ ಮೂರ್ತಿ. ನೋಡಿ, ಇದೇ ಅಲಂಕಾರ ಮಾಡಿರುವಂತಹ ಪದ್ಮಾವತಿ ಅಮ್ಮನವರು. ಈ ದೇವಸ್ಥಾನಕ್ಕೆ ಹೊಂಬುಜ ಜೈನ ಮಠ ಅಂತಾನು ಹೇಳಿ ಕರೀತಾರೆ. ಇದು ದೇವಸ್ಥಾನ ಮೊದಲು ಹಳೆಯದಾಗಿದ್ದಾಗ ಇರುವಂತಹ ಒಂದು ಗರ್ಭಗುಡಿ. ಈ ದೇವಸ್ಥಾನವನ್ನು ಇವಾಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ. ನಾವು ಇವಾಗೇನು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಎದುರುಗಡೆ ಯಾವುದೇ ರೀತಿಯ ಕಟ್ಟಡ ಇರಲಿಲ್ಲ. ಇವಾಗ ಎಲ್ಲ ಕಟ್ಟಡನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಎದುರಿಗೆ ನೋಡ್ತಾ ಇರ್ಬೋದು ನೀವು, ಇದು ಗರುಡಗಂಬ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲ ಮೂರ್ತಿಗಳನ್ನು ಕೆತ್ತಿಟ್ಟಿದ್ದಾರೆ. ಇವರಲ್ಲಿ ಅಂದರೆ ಜೈನರ ದೇವಸ್ಥಾನ ಇದು. ಜೈನರಲ್ಲಿ 2 ಥರ ಬರುತ್ತೆ. ಒಂದು ಶ್ವೇತಾಂಬರರು, ಇನ್ನೊಂದು ದಿಗಂಬರರು. ಇದು ದಿಗಂಬರರ ದೇವಸ್ಥಾನವಾಗಿದೆ. ನೀವು ನೋಡ್ತಾ ಇರ್ಬೋದು, ಇಡೀ ದೇವಸ್ಥಾನವನ್ನು ಅವರು ಕಲ್ಲಿಂದಲೇ ನಿರ್ಮಾಣ ಮಾಡಿದ್ದಾರೆ. ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಯಾರೇ ಈ ವೇದಲ್ಲಿ ಹೋದರೆ, ಅಂದರೆ ಶಿವಮೊಗ್ಗ ಟು ತೀರ್ಥಹಳ್ಳಿ, ಸಾಗರ ಟು ತೀರ್ಥಹಳ್ಳಿ ಹೋದರೆ ಒಂದು ಸರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಒಂದು ಸರಿ ಎಲ್ಲರೂ ನೋಡಬೇಕು. ಸೊ ನಾವು ಬಂದಾಗ ಸಂಜೆ ಆಗಿತ್ತು. ಅದಾದಮೇಲೆ ನೋಡಿ, ಇವಾಗ ರಾತ್ರಿ ಕಾಣಿಸ್ತಿರುವಂಥ ವ್ಯೂ ಹೇಗಿದೆ ಅಂತ ಹೇಳಿಬಿಟ್ಟು, ಪ್ರತಿಯೊಂದು ಕಟ್ಟಡದಲ್ಲೂ ಲೈಟಿಂಗ್ಸ್ ವ್ಯವಸ್ಥೆ ಇರೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೆ ಒಂಥರ ವಾವ್ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವೇನು ನೋಡ್ತಿದ್ದೀರಲ್ಲ, ಈ ಆನೆಗೆ ಐಶ್ವರ್ಯ ಅಂತ ಹೇಳಿ ಕರೀತಾರೆ. ಈ ಆನೆ ನೀವೇನಾದರೂ ಒಂದು ಬಾಳೆಹಣ್ಣು ಕೊಟ್ಟರೆ ಆಶೀರ್ವಾದ ಮಾಡುತ್ತೆ. ಆ್ಯಂಡ್ ಅದು ನೀರು ಬಿಟ್ಟರೆ ಅದ್ರ ಹೇಗೆ ನೀರಲ್ಲಿ ಆಟಾಡುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ಆ್ಯಂಡ್ ಈ ಆನೆಯ ಹಿಂಭಾಗದಿಂದ ಹೋದರೆ ಅಲ್ಲಿ ಒಂದು ಗುಡ್ಡದ ಮೇಲ್ಗಡೆ ಒಂದು ಪಾರ್ಶ್ವನಾಥ ಸ್ವಾಮೀಜಿಯವರ ಮೂರ್ತಿನ ಕಾಣ್ಬೋದು ನಾವು. ಇಲ್ಲಿ ಬೈ ವಾಕ್ ಕೂಡ ಹೋಗ್ಬೋದು, ಅಥವಾ ಕಾರಲ್ಲಿ ಕೂಡ ಹೋಗ್ಬೋದು. ಹೇಗೆ ಬೇಕಾದರೂ ಇಲ್ಲಿ ಹೋಗ್ಬೋದು. ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು ಅಷ್ಟೇ. ನೋಡಿ, ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಹೇಗಿದೆಯೋ ಅದೇ ರೀತಿ ಇಲ್ಲಿ ಪಾರ್ಶ್ವನಾಥ ಸ್ವಾಮೀಜಿಯವರ ಮೂರ್ತಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಮೂರ್ತಿ ಅಂತ ಹೇಳಿಬಿಟ್ಟು. ಒಂದು ಸರಿ ಯಾರೆಲ್ಲ ಬರ್ತೀರಾ ಹುಂಚಾಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.